ದ್ವಿತೀಯ ಪಿಯು ಪರೀಕ್ಷೆಯಲ್ಲಿ ಪಾಸ್ ಆಗಿ ಸಿಇಟಿ ಬರೆದು ಉಜ್ವಲ ಭವಿಷ್ಯದ ಕನಸು ಕಾಣ್ತಿರುವ ವಿದ್ಯಾರ್ಥಿಗಳಿಗೆ ಸಿಇಟಿ ಕೌನ್ಸಿಲಿಂಗ್ ಶುರುವಾಗಿದೆ. ಇವತ್ತು 1ರಿಂದ 740ನೇ ರ್ಯಾಂಕ್ ಪಡೆದಿರೋ ವಿದ್ಯಾರ್ಥಿಗಳ ದಾಖಲಾತಿ ಪರಿಶೀಲನೆಯನ್ನ ಕೆಇಎ ಅಧಿಕಾರಿಗಳು ನಡೆಸಿದರು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಬಹುನಿರೀಕ್ಷಿತ ಯೋಜನೆಯಾದ ಆನ್ಲೈನ್ ಮೂಲಕ ದಾಖಲಾತಿ ಪರಿಶೀಲನೆಯನ್ನ ತಾಂತ್ರಿಕ ಕಾರಣಗಳಿಂದ ಕೆಇಎ ಈ ವರ್ಷ ಕೈಬಿಟ್ಟಿದೆ. ವಿದ್ಯಾರ್ಥಿಗಳು ತಮ್ಮ ರ್ಯಾಂಕ್ಗೆ ಅನುಗುಣವಾಗಿ ದಾಖಲಾತಿ ಪರಿಶೀಲನೆಯಲ್ಲಿ ಭಾಗವಹಿಸಬೇಕೆಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ತಿಳಿಸಿದೆ. 3ನೇ ತಾರೀಕಿಂದ 20ನೇ ತಾರೀಕು ಪ್ರತಿದಿನವೂ ಕೂಡ ಎಷ್ಟು ರ್ಯಾಂಕಿಂದ ಎಷ್ಟು ರ್ಯಾಂಕ್ವರೆಗೆ ಅಂತ ಕೊಟ್ಟಿದ್ದೇವೆ. ಬಹುಶಃ ಇವತ್ತು 1ನೇ ರ್ಯಾಂಕಿಂದ 750ನೇ ರ್ಯಾಂಕ್ ಒಳಗಡೆ ಇರ್ತಕ್ಕಂಥ ವಿದ್ಯಾರ್ಥಿಗಳು ಬಂದು ಆಯಾ ಸೆಂಟ್ರಲ್ಲಿ ವೆರಿಫಿಕೇಷನ್ ಮಾಡಿಸ್ಕೋಬೋದು. ಇನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಗುಲ್ಬರ್ಗಾ, ಮಂಗಳೂರು ಹಾಗೂ ಮೈಸೂರು ಸೇರಿದಂತೆ ಒಟ್ಟು 11 ಕೇಂದ್ರಗಳಲ್ಲಿ ದಾಖಲಾತಿ ಪರಿಶೀಲನೆಯನ್ನ ಕೈಗೊಂಡಿದೆ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ವಿದ್ಯಾರ್ಥಿಗಳು ಸರದಿ ಸಾಲಿನಲ್ಲಿ ಕುಳಿತು ತಮ್ಮ ಮೂಲ ದಾಖಲಾತಿಗಳನ್ನು ಪರಿಶೀಲಿಸಿಕೊಂಡರು. ನನ್ನ ರ್ಯಾಂಕ್ ಆರ್ಕಿಟೆಕ್ಚರಲ್ಲಿ 669. ಅದಕ್ಕೆ ನನಗೆ ಕೌನ್ಸಿಲಿಂಗ್ ಇದೆ, ಇವಾಗ ವೆರಿಫಿಕೇಷನ್ ಇದೆ. ಅದರಲ್ಲಿ ನನಗೆ ಇಂಜಿನಿಯರೇ ಆಗಬೇಕಂತ ಆಸೆ. ಇಂಜಿನಿಯರಿಂಗಲ್ಲಿ 4513 ರ್ಯಾಂಕ್ ಬಂದಿದೆ. ಒಟ್ಟಾರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈ ಬಾರಿ ದಾಖಲಾತಿ ಪರಿಶೀಲನೆ ವೇಳೆ ಸಾಕಷ್ಟು ಕ್ರಮಗಳನ್ನು ಕೈಗೊಂಡಿದೆ. ನಕಲಿ ಸರ್ಟಿಫಿಕೇಟ್ಗಳಿಗೆ ಕಡಿವಾಣ ಹಾಕಲು ಎಲ್ಲ ರೀತಿಯಲ್ಲೂ ಸಜ್ಜಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ವಸಂತ್ ಜೊತೆ ನಂದೀಶ್ ಮಲ್ಲೇನಹಳ್ಳಿ, ಸುವರ್ಣ ನ್ಯೂಸ್.